ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 19 ಸೆಪ್ಟೆಂಬರ್ 2024 ನಿಫ್ಟಿ 50ನಲ್ಲಿ ಏನಾಯಿತು, BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಿಫ್ಟಿ 50 ಕ್ಲೋಸ್ ಆಗಬೇಕಾದ್ರೆ ಸುಮಾರು 38.25 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಇವಾಗ ಕ್ಲೋಸ್ ಆಗಬೇಕಾದ್ರೆ 25,418.80ಗೆ ನಿಫ್ಟಿ 50 ಕ್ಲೋಸ್ ಆಗಿದೆ. ಹಾಗೆ BSE ಸೆನ್ಸೆಕ್ಸ್ ನೋಡೋದಾದರೆ ಸುಮಾರು 236.57 ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ. ಅಂದರೆ ಇದು ಕ್ಲೋಸ್ ಆಗಬೇಕಾದ್ರೆ 83,184.80 ಇವತ್ತು ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಯ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಲಾಭ ಆಗಿದೆ, ಟಾಪ್ ಗಿನ್ನರ್ಸ್ ಆಫ್ ನಿಫ್ಟಿ 50 ಅಂತ ನೋಡೋದಾದರೆ NTPC ಶೇರು, ಹಾಗೆ ಕೋಟಕ್ ಬ್ಯಾಂಕು, ಟೈಟನ್ ಕಂಪ್ನಿಯ ಶೇರ್ಸ್ಗಳು, ನೆಸ್ಲೆ ಇಂಡಿಯಾ, ಹಿಂದೂಸ್ತಾನ್ ಯೂನಿಲಿವರ್, ಮಾರುತಿ ಸುಜುಕಿ ಇಂಡಿಯಾ, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ. ಹಾಗೆ ಬಜಾಜ್ ಆಟೋದಲ್ಲಿ ಸುಮಾರು ₹103.35 ಪ್ರತಿಯೊಂದು ಶೇರ್ಲಿ ಇವತ್ತು ಒಂದೇ ದಿವಸದಲ್ಲಿ ಏರಿಕೆಯಾಗಿದೆ. ಇವಾಗ ಇದು ಸುಮಾರು ₹11,886ಗೆ ಟ್ರೇಡ್ ನಡೀತಿದೆ. ಹೆಚ್ಚು ಕಡಿಮೆ ಬಜಾಜ್ ಆಟೋದು ಇವತ್ತು ಕ್ಲೋಸ್ ಆಗಬೇಕಾದ್ರೆ HDFC ಬ್ಯಾಂಕು ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಹೀರೋ ಮೋಟರ್ ಕಾಪ್ ಇವತ್ತು ನೋಡೋದಾದರೆ ಒಂದು ಆಟೋಮೊಬೈಲ್ಸ್ ಕಂಪ್ನಿಯ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಗ್ರಾಸಿಮ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಏಷ್ಯನ್ ಪೇಂಟ್ಸ್, ಹಾಗೆ ಸನ್ ಫಾರ್ಮಾ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ಟಾಟಾ ಮೋಟರ್ಸ್, ಹಾಗೆ ಹೇಳಿದಾಗಲೇ ಮೋಸ್ಟ್ ಆಟೋಮೊಬೈಲ್ದು ಶೇರ್ಸ್ಗಳು ಇವತ್ತು ಚೆನ್ನಾಗಿ ಮಾಡಿದೆ, ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸು, HDFC ಲೈಫ್, ಇಂಡ್ ಬ್ಯಾಂಕ್, ಐಚರ್ ಮೋಟರ್ಸ್, ICIC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, ಪವರ್ ಗ್ರಿಡ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ITC ಮತ್ತು LTI ಮೆಂಟ್ರಿ ಶೇರ್ಸ್ಗಳಲ್ಲಿ ಇವತ್ತು ಏರಿಕೆ ಕಂಡಿದೆ. ಹಾಗೆ IPOದಲ್ಲಿ ಸುಮಾರು IPO ಇವತ್ತು ಕ್ಲೋಸ್ ಆಯಿತು. ಎನ್ವಿರೋಟೆಕ್ ಸಿಸ್ಟಮ್ಸ್ ಹೆಚ್ಚು ಕಡಿಮೆ ಇವತ್ತು ಕ್ಲೋಸ್ ಆಗಬೇಕಾದ್ರೆ 19 ಸೆಪ್ಟೆಂಬರ್ ಇವತ್ತು ಕ್ಲೋಸ್ ಆಯ್ತಿದ್ದು IPO ಹೆಚ್ಚು ಕಡಿಮೆ 63.5 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಡೆಕ್ಕನ್ ಟ್ರಾನ್ಸ್ಕೋ ಲೀಸಿಂಗ್ ಲಿಮಿಟೆಡ್ ಸುಮಾರು 125 ಪಟ್ಟು 125 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ವೆಸ್ಟರ್ನ್ ಕ್ಯಾರಿಯರ್ಸ್ ಸುಮಾರು 26.5 ಅಷ್ಟು ಟೈಮ್ಸ್ 26.56 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಪಿಲಾಟ್ರೋ ಲಿಮಿಟೆಡ್ ಸುಮಾರು 11.77 ಅಷ್ಟು ಇದರಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಬಂದಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ಓಸೆಲ್ ಡಿವೈಸಸ್ ಲಿಮಿಟೆಡ್ ಸುಮಾರು 205, ಇದು ಒಂದು SME IPO, ಅದೇ ಹೇಳಿದ್ವಲ್ಲ SME IPOದಲ್ಲಿ ಸಿಗೋದು ತುಂಬಾ ಕಷ್ಟ ಆಗ್ತಾಯಿದೆ. ಯಾಕಂದರೆ ಸಬ್ಸ್ಕ್ರಿಪ್ಷನ್ಸು ತುಂಬ ಅತಿ ಜಾಸ್ತಿ ಆಗುತ್ತೆ. ಹೆಚ್ಚು ಕಡಿಮೆ ಅಲ್ಲಿ ಏನು ಇರೋದಕ್ಕಿಂತ 205.29 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಅಲಾಟ್ಮೆಂಟ್ನಲ್ಲಿ ನೋಡಬೇಕು ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಅಂತ. ಹಾಗೆ ಆರ್ಕ್ಯಾಡ್ ಡೆವಲಪರ್ಸ್ ಲಿಮಿಟೆಡ್ ಇದು ಅಷ್ಟೇ ಹೆಚ್ಚು ಕಡಿಮೆ 52.65 ಟೈಮ್ಸ್ ಅಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ರಿಟೇಲ್ ಕ್ಯಾಟಗರಿನಲ್ಲಿ. ಹಾಗೆ ನಾರ್ತನ್ ಆರ್ಕ್ ಕ್ಯಾಪಿಟಲ್ ಇದು ಇವತ್ತು ಕ್ಲೋಸ್ ಆಯಿತು. ಇದು ಅಷ್ಟೇ 31.57 ಟೈಮ್ಸ್ ಅಷ್ಟು ಇದು ರಿಟೇಲ್ ಕ್ಯಾಟಗರಿನಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಪ್ಯಾರಾಮೌಂಟ್ ಸ್ಪೆಷಾಲಿಟಿ ಫೋರ್ಜಿಂಗ್ಸ್ ಇದು ಹತ್ತತ್ರ ಒಂದು 6 ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿ. ನಾಳೆ ಒಂದು ದಿವಸ ಇದೆ ಇದಕ್ಕೆ 20 ಸೆಪ್ಟೆಂಬರ್ 2024 ಇದು ಕ್ಲೋಸ್ ಆಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.